ಆಗಸ್ಟ್ ಕೊನೆಯಿಂದ ಮಕರ ಸೇರಿ 5 ರಾಶಿಯವರಿಗೆ ಹಣದ ಮಹಾಮಳೆ. ಸ್ನೇಹಿತರೆ, ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸೂರ್ಯನ ಈ ಸಂಚಾರವು 8ನೇ ಮನೆಯಲ್ಲಿ ನಡೆಯುವುದರಿಂದ ಫಲಿತಾಂಶಗಳು ಮಿಶ್ರವಾಗಿರಬಹುದು. ಆದರೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಪ್ರಭಾವದಿಂದ ಹಂಚಿಕೆಯ ಆಸ್ತಿ, ಹೂಡಿಕೆಗಳು ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲವು ಸಮಸ್ಯೆಗಳಲ್ಲಿ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ವಿಮೆ, ತೆರಿಗೆ, ಪಿತ್ರಾರ್ಜಿತ ಆಸ್ತಿ ಅಥವಾ ದೀರ್ಘಕಾಲದ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿರುವವರಿಗೆ ಅನುಕೂಲಕರ ಫಲಿತಾಂಶ ಸಿಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಹಠಾತ್ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಹಣಕಾಸು ಮತ್ತು ಕಾನೂನು ಸಂಬಂಧಿತ ದಾಖಲೆಗಳಿಗೆ ಸಹಿ ಮಾಡುವಾಗ ಎಚ್ಚರಿಕೆ ವಹಿಸಿ. ಯಾವುದೇ ಕಾಗದ ಪತ್ರದ ವಿಷಯದಲ್ಲಿ ಆತುರ ಮಾಡದೆ ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದುವರಿಯುವುದು ಉತ್ತಮ. ಸ್ನೇಹಿತರೆ, ಹಾಗೆ ನಿಮ್ಮ ರಾಶಿಯವರಿಗೆ ಕೆಲವೊಂದು ಪರಿಹಾರಗಳನ್ನು ಕೊಡುತ್ತೀನಿ. ಈ ಪರಿಹಾರಗಳನ್ನು ಪಾಲಿಸುವುದರಿಂದ ಕೂಡ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಇನ್ನು ಪರಿಹಾರ ಹೀಗಿದೆ: ಪ್ರತಿ ಭಾನುವಾರ ತಾಮ್ರದ ವಸ್ತುವನ್ನು ದಾನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ಸೂರ್ಯನ ನಕ್ಷತ್ರ ಸಂಚಾರವು ವಿಶೇಷವಾಗಿ ಶುಭಕರವಾಗಿರಲಿದೆ. ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ನಾಯಕತ್ವದ ಗುಣಗಳು ಮತ್ತಷ್ಟು ಬಲಗೊಳ್ಳಬಹುದು. ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವವು ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಬಹುದು. ಇದರಿಂದ ಬಡ್ತಿ, ಹೊಸ ಜವಾಬ್ದಾರಿ ಅಥವಾ ವೃತ್ತಿಯಲ್ಲಿ ಮಹತ್ವದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಜೀವನ ಶೈಲಿ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಉತ್ತಮ ಬದಲಾವಣೆಗಳು ಕಂಡುಬರಬಹುದು. ಆದರೆ ಆತ್ಮವಿಶ್ವಾಸವು ಅತಿಯಾದರೆ ಅಹಂಕಾರ ಅಥವಾ ಹಠಮಾರಿತನಕ್ಕೆ ಕಾರಣವಾಗಬಹುದು. ಆದ್ದರಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಸಾಗುವುದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಫಾಲೋ ಮಾಡಿ. ಇನ್ನು ತುಲಾ ರಾಶಿಯವರಿಗೆ ಸೂರ್ಯನ ಈ ಸಂಚಾರವು 11ನೇ ಮನೆಯಲ್ಲಿ ನಡೆಯಲಿದ್ದು ಇದು ಆದಾಯ, ಲಾಭ, ಸ್ನೇಹ, ಸಾಮಾಜಿಕ ಸಂಪರ್ಕಗಳು ಮತ್ತು ಆಸೆ ಆಕಾಂಕ್ಷೆಗಳಿಗೆ ಸಂಬಂಧಿಸಿದೆ. ಪೂರ್ವ ಪಾಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರನು ತುಲಾ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ಸಂಚಾರವು ನಿಮಗೆ ಆರ್ಥಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಈ ಅವಧಿಯಲ್ಲಿ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಹಳೆಯ ಸ್ನೇಹಿತರು ಅಥವಾ ಪರಿಚಯಸ್ಥರ ಮೂಲಕವೂ ಆರ್ಥಿಕ ಲಾಭದ ಅವಕಾಶಗಳು ದೊರೆಯಬಹುದು. ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಇದೆ. ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆದು ನಿಮ್ಮ ವೃತ್ತಿ ಜೀವನಕ್ಕೆ ಸಹಾಯವಾಗಬಹುದು. ಬಹುಕಾಲದಿಂದ ಈಡೇರದ ಕೆಲವು ಆಸೆಗಳು ಮತ್ತು ಗುರಿಗಳು ಈಡೇರುವ ಸಾಧ್ಯತೆಯೂ ಇದೆ. ಇನ್ನು ಪರಿಹಾರ ಹೀಗಿದೆ: ಪ್ರತಿ ಭಾನುವಾರ ನಿರ್ಗತಿಕರಿಗೆ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ. ಇನ್ನು ಧನುರಾಶಿಯವರಿಗೆ ಸೂರ್ಯನ ಈ ಸಂಚಾರವು 9ನೇ ಮನೆಯಲ್ಲಿ ನಡೆಯಲಿದ್ದು ಇದು ಅದೃಷ್ಟ, ಆಧ್ಯಾತ್ಮಿಕತೆ, ಉನ್ನತ ಶಿಕ್ಷಣ, ತಂದೆ ಹಾಗೂ ದೂರದ ಪ್ರಯಾಣಕ್ಕೆ ಸಂಬಂಧಿಸಿದೆ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಬಲಗೊಳ್ಳುವ ಜೊತೆಗೆ ಹಿರಿಯರು ಮತ್ತು ಅನುಭವಿ ವ್ಯಕ್ತಿಗಳ ಬೆಂಬಲ ದೊರೆಯಬಹುದು. ವೃತ್ತಿ ಜೀವನದಲ್ಲಿ ಭವಿಷ್ಯದಲ್ಲಿ ಉತ್ತಮ ಯಶಸ್ಸಿಗೆ ದಾರಿ ಮಾಡಿಕೊಡುವ ಹೊಸ ಅವಕಾಶಗಳು ಎದುರಾಗಬಹುದು. ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ತಂದೆ ಅಥವಾ ಅನುಭವಿ ವ್ಯಕ್ತಿಯ ಸಲಹೆಯು ನಿಮ್ಮ ಮುಂದಿನ ನಿರ್ಧಾರಗಳಲ್ಲಿ ಸಹಾಯವಾಗಬಹುದು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ದೂರದ ಪ್ರಯಾಣ ಮಾಡುವ ಯೋಗವು ಒದಗಿ ಬರಬಹುದು. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ತಂದೆ ಅಥವಾ ಮನೆಯ ಹಿರಿಯರಿಂದ ಆಶೀರ್ವಾದ ಪಡೆಯಿರಿ. ಮೇಷರಾಶಿಯವರಿಗೆ ಸೂರ್ಯನ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಂಚಾರವು 5ನೇ ಮನೆಯಲ್ಲಿ ನಡೆಯಲಿದೆ. ಈ ಮನೆ ಶಿಕ್ಷಣ, ಬುದ್ಧಿವಂತಿಕೆ, ಸಂತಾನ, ಪ್ರೀತಿ, ಸೃಜನಶೀಲತೆ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದೆ. ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರತಿಭೆ ಹೆಚ್ಚಾಗಲಿದ್ದು ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ತಮ್ಮ ಕೌಶಲ್ಯವನ್ನು ತೋರಿಸಲು ಹೊಸ ಅವಕಾಶಗಳು ಸಿಗಬಹುದು. ವಿಶೇಷವಾಗಿ ಮಾಧ್ಯಮ, ಶಿಕ್ಷಣ, ಮ್ಯಾನೇಜ್ಮೆಂಟ್
ಮನರಂಜನೆ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಈ ಸಮಯ ಅನುಕೂಲಕರವಾಗಲಿದ್ದು ವಿದ್ಯಾಭ್ಯಾಸದಲ್ಲಿ ಗಮನ ಮತ್ತು ಸಾಧನೆ ಹೆಚ್ಚಾಗಬಹುದು. ಪ್ರೇಮ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ. ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ 5 ರಾಶಿಗಳಿಗೆ ತುಂಬನೇ ಅದೃಷ್ಟವನ್ನು ತಂದುಕೊಡುತ್ತದೆ ಸೂರ್ಯನ ಸಂಚಾರ. ನಿಮ್ಮ ರಾಶಿ ಇದ್ದರೆ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಗಸ್ಟ್ ಕೊನೆಯಿಂದ ಮಕರ ಸೇರಿ ಈ 5 ರಾಶಿಯವರ ಬಾಳು ಬೆಳಗಲಿದ್ದಾನೆ ಸೂರ್ಯ. ಲಕ್ಷ್ಮಿ ಒಲಿದು ಬರುವ ಯೋಗ. ಜ್ಯೋತಿಷ್ಯದಲ್ಲಿ ಸೂರ್ಯನ ಪ್ರತಿಯೊಂದು ನಕ್ಷತ್ರ ಸಂಚಾರಕ್ಕೂ ವಿಶೇಷ ಮಹತ್ವವಿದೆ. 2026 ಆಗಸ್ಟ್ 31ರಂದು ಸೂರ್ಯನು ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದು ಈ ಸಂಚಾರವು ಕೆಲವು ರಾಶಿಗಳ ಜೀವನದಲ್ಲಿ ಧನ, ವೃತ್ತಿ, ಯಶಸ್ಸು ಮತ್ತು ಸಾಮಾಜಿಕ ಗೌರವಕ್ಕೆ ಸಂಬಂಧಿಸಿದಂತೆ ಶುಭ ಬದಲಾವಣೆಗಳನ್ನು ತರಬಹುದು. ಪೂರ್ವ ಪಾಲ್ಗುಣಿ ನಕ್ಷತ್ರವು ಸೌಕರ್ಯ, ಸೃಜನಶೀಲತೆ, ಆಕರ್ಷಣೆ ಮತ್ತು ಭೌತಿಕ ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದೆ. ಹಾಗಾದರೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದ ಈ 5 ರಾಶಿಯವರ ಅದೃಷ್ಟ ಹೇಗಿರಲಿದೆ ಎನ್ನುವ ಕುತೂಹಲ ನಿಮಗೆ ಮೂಡುತ್ತಿರಬಹುದು. ಹಾಗಾಗಿ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಮಾಡಬೇಡಿ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮವಿಶ್ವಾಸ, ಅಧಿಕಾರ, ನಾಯಕತ್ವ, ಪ್ರತಿಷ್ಠೆ ಮತ್ತು ಪಿತೃತ್ವದ ಕಾರಕ ಗ್ರಹವೆಂದು ಪರಿಗಣಿಸಲಾಗುತ್ತದೆ. 2026 ಆಗಸ್ಟ್ 31ರಂದು ಬೆಳಗ್ಗೆ 4ರಿಂದ 4:04 ಸೂರ್ಯನು ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದು ಈ ವೇಳೆ ಸೂರ್ಯನು ಸಿಂಹ ರಾಶಿಯಲ್ಲಿ ಇರಲಿದ್ದಾನೆ. ಪೂರ್ವ ಪಾಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಜ್ಯೋತಿಷ್ಯದಲ್ಲಿ ಶುಕ್ರನು ಸಂಪತ್ತು, ಸೌಂದರ್ಯ, ಕಲೆ, ಪ್ರೀತಿ, ಐಷಾರಾಮಿ ಜೀವನ ಮತ್ತು ಭೌತಿಕ ಸೌಕರ್ಯಗಳಿಗೆ ಸಂಬಂಧಿಸಿದ ಗ್ರಹವಾಗಿದೆ. ಹೀಗಾಗಿ ಸೂರ್ಯನು ಶುಕ್ರನ ಅಧಿಪತ್ಯದ ಈ ನಕ್ಷತ್ರಕ್ಕೆ ಪ್ರವೇಶಿಸುವುದರಿಂದ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಜೊತೆಗೆ ಹಣಕಾಸು, ಸೃಜನಶೀಲತೆ ಹಾಗೂ ಸೌಕರ್ಯಗಳಿಗೆ ಸಂಬಂಧಿಸಿದ ವಿಷಯಗಳಿಗೂ ಹೆಚ್ಚಿನ ಮಹತ್ವ ಸಿಗಬಹುದು. ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿರುವುದರಿಂದ ಈ ಸಂಚಾರವು ಮತ್ತಷ್ಟು ಪ್ರಭಾವಶಾಲಿಯಾಗಿರಲಿದೆ. ಹಾಗಾದರೆ ಸೂರ್ಯನ ಈ ನಕ್ಷತ್ರ ಸಂಚಾರದಿಂದ ನಿಮ್ಮ ರಾಶಿಗೆ ಎಷ್ಟೆಲ್ಲ ಲಾಭಗಳಿವೆ ಎನ್ನುವ ಕುತೂಹಲ ನಿಮಗೆ ಖಂಡಿತ ಇರುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೀನಿ. ಸೂರ್ಯನ ಸಂಚಾರದಿಂದ ಈ 5 ರಾಶಿಯವರಿಗೆ ತುಂಬನೇ ಅದೃಷ್ಟ ಮತ್ತು ಸೂರ್ಯನಂತೆ ಬೆಳಗಲಿದೆ ನಿಮ್ಮ ಜೀವನ. ಅಂದುಕೊಂಡಂತೆ ವೃತ್ತಿ ಜೀವನ, ಪ್ರೇಮ ಜೀವನ, ವೈವಾಹಿಕ ಜೀವನ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಅದೃಷ್ಟ ಮುಂದುವರಿಯಲಿದೆ. ನಿಮಗೆ ಕೈ ಹಿಡಿಯಲಿದ್ದಾನೆ ಸೂರ್ಯ ಮತ್ತು ಶುಕ್ರ ಗ್ರಹ. ಸ್ನೇಹಿತರೆ, ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗದೆ ಮತ್ತು ಯಾವುದೇ ರೀತಿಯ ಖಿನ್ನತೆಗೆ ಒಳಗಾಗದೆ ಇಟ್ಟಂತಹ ಹೆಜ್ಜೆಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಟರೆ ಖಂಡಿತ ದೇವತೆಗಳ ಆಶೀರ್ವಾದ ಮತ್ತು ಗ್ರಹಗಳ ಆಶೀರ್ವಾದ ಇದ್ದೇ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಫಾಲೋ ಮಾಡಿ.